ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಲೇಟ್ ಆಗೋಯ್ತು, ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟೆ. ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಸಿಂಬಾ ಇರ್ತಾನೆ, ಅವನ್ನ ನೋಡ್ಕೋಬೇಕು. ಆಮೇಲೆ ಈಗ ಅವ್ನು ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಯಾವಾಗೂ ಅವ್ನು ಮುಂದೆ ಇರಲೇಬೇಕು ಆ ಥರ ಆಗೋಗುತ್ತೆ. ಅವನು ಉಲ್ಟಾ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಕಲ್ತ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಆಗಲಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಲೇಸಿನೆಸ್ ಅಂತಲೂ ಹೇಳ್ಬೋದು. ಇವತ್ತು ಮಾಡೋಣ, ನಾಳೆ ಮಾಡೋಣ, ಮಾಡಿದ್ರೆ ಆಯಿತು, ನೋಡೋಣ ಅಂದ್ಕೊಂಡು ತುಂಬ ಲೇಟ್ ಆಗೋಯ್ತು. ಆ್ಯಂಡ್ ಇನ್ಮೇಲೆ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಮೇಯ ವ್ಲಾಗ್ಸ್. ಇವತ್ತಿನ ವಿಡಿಯೋ 2 ವಿಷಯ ಇರುತ್ತೆ. ಒಂದು, ನನ್ನ ಸಿಂಬಂಗೆ 6 ಮಂತ್ಸ್ ಕಂಪ್ಲೀಟ್ ಆಯಿತು. ನನಗೆ ಅಷ್ಟು ಸೆಲೆಬ್ರೇಟ್ ಮಾಡೋ ಇದರಲ್ಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ನನ್ನ ತಮ್ಮ ಕೂಡ ಇರಲಿಲ್ಲ, ಅಮ್ಮ ಅಪ್ಪ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಎಲ್ಲ ಇದ್ರೇ ಒಂದು ಸೆಲೆಬ್ರೇಷನ್ ಮಜಾ ಅಲ್ವಾ. ಸೊ ಹಾಗಾಗಿ ಹೇಗೂ ನನ್ನ ತಮ್ಮಂದು ಬರ್ಡೇ ಇದೆ. ಸೊ ಅವನು ಬರಲಿ, ನನ್ನ ಹಸ್ಬೆಂಡು ಬರಲಿ, ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅವತ್ತಿನ ದಿನಕ್ಕೆ ಯಾಕೆ ಮಿಸ್ ಮಾಡೋದು ಅಂತ ಹೇಳಿ ಒಂದು ವಾಟರ್ಮೆಲನ್ನನ್ನು ನಾನು ಕೇಕ್ ಥರ ಮಾಡಿ, ತುಂಬ ವೈರಲ್ ಆಗಿತ್ತಲ್ಲ ಎಲ್ಲ ಮಾಡಿರೋದನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ. ಸೊ ಹಾಗಾಗಿ ಲೆಟ್ಸ್ ಟ್ರೈ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಅದನ್ನು ಟ್ರೈ ಮಾಡಿದೆ. ಅದು ನನಗದು ತುಂಬ ಖುಷಿ ಕೊಡ್ತು. ಯಾಕಂದರೆ ಹಾಗೆ ನೋಡೋಕ್ಕೋದ್ರೆ ಈ ಥರದ್ದೇನೋ ಒಂದು ಕ್ರಾಫ್ಟ್ ಥರನೋ ಅಥವಾ ಇನ್ನೇನೋ ಈ ಥರದ್ದು ಒಂದು DIY ಮಾಡಿ ನಾನು ತುಂಬ ವರ್ಷನೇ ಆಯಿತು ಅನಿಸುತ್ತೆ. ಪ್ರೆಗ್ನೆನ್ಸಿಗೆ ಮುಂಚೆ ಈ ಥರದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಮಾಡ್ತಾಯಿದ್ದೆ. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ನಂಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಥವಾ ಹಾಗೇ ಇರಲಿಲ್ಲ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಕೊಡ್ತು. ಇನ್ನು ಸಿಂಬನ್ ವಿಷಯಕ್ಕೆ ಬರೋದಾದರೆ, ಅವ್ನಿಗೀಗ ಸ್ವಲ್ಪ ಲೈಟಾಗಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ ಫುಡ್ ಅಂದರೆ ತುಂಬ ಇಷ್ಟ. ಅಂದರೆ ಅವನೇನು ಎಲ್ಲ ತಿನ್ಬಿಡ್ತಾನೆ ಅನ್ನೋ ಥರ ಅಲ್ಲ, ಬಟ್ ಹೀ ಲೈಕ್ಸ್ ಫುಡ್ ಅಂತ ನನಗೆ ಅನಿಸ್ತಾ ಇದೆ. ಲೈಕ್ ನಾವು ಊಟ ಮಾಡ್ತಾಯಿದ್ರೆ ಅವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ನೋಡ್ತಾ ಇರ್ತಾನೆ. ಈಗ ಅವನಿಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ನು ಎಂಜಾಯ್ ಮಾಡ್ತಾನೆ ಅದನ್ನು. ವಾಟರ್ಮೆಲನ್ ಕಟ್ ಮಾಡೋ ಅಷ್ಟರಲ್ಲಿ ಅವ್ನು ತುಂಬಾ ರಂಪ ಮಾಡಾಕ್ಬಿಟ್ಟಿದ್ದ, ತಿನ್ನಿಸಿಲ್ಲ ಇಲ್ಲ ನನಗೆ ಅಂತ. ಬಟ್ ಅದನ್ನು ಕೊಟ್ಮೇಲೆ ಅವ್ನು ಸರಿಯಾಗಿ ತಿಂದೇ ಇಲ್ಲ ಲಿಟ್ರಲಿ. ಸುಮ್ಮನೆ ಅವನಿಗೇನೋ ಖುಷಿ ಕೊಟ್ಬಿಟ್ಟಿದ್ದಾರೆ ನನಗೆ ಅಂತ. ಸೊ ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ಅದ್ರದ್ದು ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ. ನಿಮಗೂ ಯಾರಿಗಾದರೂ ಅದು ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಟ್ರೈ ಮಾಡಿ. ಇವಾಗಲೇ ನೀವು ಥಂಬ್ನೈಲಲ್ಲಿ ನೋಡಿರ್ತೀರಾ ಏನಿದು ಸೀರೆ ಕತೆ ಅಂತ. ನಾನು ಎಷ್ಟು ಲೇಸಿ ಆಗಿಬಿಟ್ಟಿದ್ದೆ, ಎಷ್ಟು ಅಬ್ಸೆಂಟ್ ಮೈಂಡ್ ಆಗಿಬಿಟ್ಟಿದ್ದೆ ಅಂದರೆ ಐ ವಿಲ್ ಶೋ ಯು. ಇದು ಒಂದು ಸ್ಯಾರಿ ನನಗೆ ಅಮ್ಮ ಕೊಡಿಸಿ ಲಿಟ್ರಲಿ ನಿಯರ್ಲಿ 2 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. 2 ಇಯರ್ಸ್ 1.5 ಇಯರ್ ಅಂತೂ ಜಾಸ್ತಿನೇ ಆಗಿದೆ. ಹೀಗೆ ಸುಮ್ಮನೆ ಕೊಡಿಸಿದ್ರು. ನಂಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಅಂತ. ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ, ಈ ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ನಾನು ಟೇಲರಿಗೆ ಕೊಟ್ಬಿಟ್ಟಿದ್ದೀನಿ. ನಾನು ಟೇಲರಿಗೆ ಕೊಟ್ಟಮೇಲೆ ನಾನು ಏನು ಡಿಸೈನ್ ಹೇಳಿದ್ದೀನಿ ಅಥವಾ ಯಾವಾಗ ಕೊಡಿ ಅಂತ ಹೇಳಿದ್ದೀನಿ ನನಗೆಲ್ಲ ಮರ್ತೋಗ್ಬಿಟ್ಟಿದೆ. ಬೈ ದಟ್ ಟೈಮ್ ನಾನು ಪ್ರೆಗ್ನೆಂಟ್ ಆದೆ. ನಾನು ನಂದನ್ನು ಹೆಲ್ತ್ ನೋಡ್ಕೊಳ್ಳೋದು ಈ ಥರದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ನನಗೆ ಸ್ಯಾರಿ ಬಗ್ಗೆ ಐಡಿಯಾನೇ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನಂಗೆ ಪ್ರೆಗ್ನೆನ್ಸಿಯಲ್ಲಿ ಸ್ಯಾರಿನೇ ಉಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ತುಂಬ ಕಷ್ಟ ಅನಿಸ್ತಾ ಇತ್ತು. ಸೊ ಹಾಗಾಗಿ ನನಗೆ ಸ್ಯಾರಿದು ಥಾಟೇ ಮರ್ತೋಗ್ಬಿಟ್ಟಿತ್ತು. ನನ್ನ ಟೇಲರು ಒಂದು 2-3 ಸಲ ಕಾಲ್ ಮಾಡಿದ್ದಾರೆ. ಆವಾಗ ಓಕೆ ನಾನು ಈಗ ಮೈಸೂರಿಗೆ ಬರ್ತೀನಿ, ಆಗಿಸ್ಕೋತೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ಈ ಥರನೇ ಹೇಳ್ತದೆ. ನಾನು ಯೂಶ್ವಲಿ ಸ್ಟಿಚ್ ಮಾಡಿಸೋದೆಲ್ಲ ಮೈಸೂರಲ್ಲೇ. ಬೆಂಗಳೂರಲ್ಲಿ ನನಗೆ ಯಾರೂ ಇನ್ನೂ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಇನ್ಫ್ಯಾಕ್ಟ್ ನಾನು ಟ್ರೈ ಕೂಡ ಮಾಡೋಕ್ಕೋಗಿಲ್ಲ. ನಾನು ಮೈಸೂರಲ್ಲಿ ತುಂಬ ಕಡೆ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಎಲ್ಲೂ ಅಡ್ಜಸ್ಟೇ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಸ್ಲೀವ್ಸ್ ನಿಲ್ತಾ ಇರಲಿಲ್ಲ, ಇಲ್ಲಾಂದರೆ ಬ್ರಾಡ್ ಆಗಿಬಿಡ್ತಾಯಿತ್ತು, ಇಲ್ಲಾಂದರೆ ಲೆಂತೇ ಕೊಡ್ತಾ ಇರಲಿಲ್ಲ. ಈ ಥರ ಏನಾದರೂ ಒಂದು ಇಶ್ಯೂಸ್ ಆಗ್ತಾಯಿತ್ತು. ಸೊ ನಾನು ಇವಾಗ ಸ್ಟಿಚ್ ಮಾಡಿಸೋರು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ನನಗೆ ಆಲ್ಟರ್ ಕೂಡ ಏನೂ ಇರೋದಿಲ್ಲ.
ಸೊ ಹಾಗಾಗಿ ನಾನು ಪ್ರತಿಯೊಂದೂ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ. ಅವ್ರು ಅಂದ್ಕೊಂಡಿದ್ದಾರೆ ಪ್ರೆಗ್ನೆಂಟ್ ಇದ್ದಾರಲ್ಲ, ಸೊ ದಟ್ಸ್ ಓಕೆ, ಈಸ್ಕೊತಾರೆ ಇನ್ಯಾವಾಗಾದರೂ, ಮೇ ಬಿ ಅವ್ರಿಗೆ ಓಡಾಡೋಕೆ ಆಗ್ತಾ ಇಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗಿದ್ದಾರೆ. ಆ್ಯಂಡ್ ನಾನು ಸೀಮಂತ ಟೈಮಲ್ಲಿ ಮತ್ತು ಫೋಟೋಶೂಟಿಗೆಲ್ಲ ಸೀರೆ ಬೇಕಿತ್ತು. ನಾನೇನು ಮಾಡಿದೆ, ಫೋಟೋಶೂಟಿಗೆ ಬೇರೆ ಸೀರೆದು ಇಸ್ಕೊಂಡೆ, ಈ ಸೀರೆದು ಇಸ್ಕೊಳ್ಳೇ ಇಲ್ಲ. ಓಕೆ, ನಾನು ಬಂದಾಗ ಇಸ್ಕೊತೀನಿ ಅಂತ ಬಿಟ್ಟಿದ್ದೀನಿ. ಆಮೇಲೆ ಇನ್ನು ಸಿಂಬಾ ಹುಟ್ಟಿದ ಮೇಲೆ ನನಗೆ ಈ ಸೀರೆ ಲಿಟ್ರಲಿ ಮರ್ತೇ ಹೋಗ್ಬಿಟ್ಟಿದೆ. ಏನೋ ಹೇಳ್ತಾರಲ್ಲ, ಮದರ್ಸ್ ಮೈಂಡ್ ಇವಾಗ ಆಫ್ಟರ್ ಪ್ರೆಗ್ನೆನ್ಸಿ, ಐ ಮೀನ್ ಟು ಸೇ ಆಫ್ಟರ್ ಡೆಲಿವರಿ, ಇಟ್ ವಿಲ್ ಬಿಕಮ್ ಅ ಮದರ್ ಬ್ರೈನ್, ಶ್ರಿಂಕ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ. ನನಗದು ಏನಾಗಿತ್ತು ಅಂತ ಗೊತ್ತಿಲ್ಲ, ನಾನು ನೆನಪೇ ಇಲ್ಲ ಲಿಟ್ರಲಿ. ಅವರು ಕೂಡ ಮಗುವಾಗಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ, ನನಗೆ ರಿಮೈಂಡ್ ಕೂಡ ಮಾಡಿಲ್ಲ, ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಹೀಗೆ ಹಬ್ಬಕ್ಕೆಲ್ಲ ಏನು ಶಿವರಾತ್ರಿ ಹಬ್ಬ, ಸಂಕ್ರಾಂತಿ ಹಬ್ಬ ಟೈಮಲ್ಲಿ ನೆನಪಾಯಿತು, ಓಕೆ ನನ್ನ ಹತ್ರ ಇನ್ನೂ ಒಂದು ಸೀರೆ ಇರಬೇಕಿತ್ತಲ್ವಾ ಅಂತ. ಅಮ್ಮ ಕೂಡ ಆವಾಗ ನೆನೆಸಿದ್ರು, ನಾನೊಂದು ಸೀರೆ ಕೊಡಿಸಿದ್ನಲ್ಲ, ಅದನ್ನು ಹುಟ್ಕೊಳ್ಳೆ ಚೆನ್ನಾಗಿರುತ್ತೆ ಅಂತ. ನಾನು ಅಯ್ಯೋ ಹೌದಲ್ಲ, ನನ್ನ ಹತ್ರ ಎಲ್ಲಿದೆ ಆ ಸೀರೆ ಅಂತ ನನ್ನ ಹಸ್ಬೆಂಡ್ಗೆಲ್ಲ ಫೋನ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಅದು ಟೇಲರ್ ಹತ್ರ ಇದೆ. ಆಗ ಟೇಲರ್ ಕಾಲ್ ಮಾಡಿದ್ರು, ಮೇಡಮ್ ನಿಮ್ಮ ಸೀರೆ ಈಸ್ಕೊಂಡು ನನ್ನ ಹತ್ರನೇ 1.5 ವರ್ಷ ಆಗೋಗ್ಬಿಟ್ಟಿದೆ, ಯಾವಾಗ ಇಸ್ಕೊತೀರಾ ಅಂತ. ಸೊ ಹಾಗಾಗಿ ಇಷ್ಟು ಕತೆ ಆಗೋಗ್ಬಿಟ್ಟಿದೆ ಈ ಸೀರೆದು. ಲಿಟ್ರಲಿ ಇದನ್ನು ಹಾಕೊಳ್ಳೋಕ್ಕೆ ಟೈಮೇ ಬರ್ತಾಯಿಲ್ಲ. ಹಬ್ಬದಲ್ಲೂ ಅಷ್ಟೇ, ಶಿವರಾತ್ರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಶಿವರಾತ್ರಿ ಹಬ್ಬಕ್ಕೂ ಹಾಕೊಳ್ಳೋಕ್ಕಾಗಿಲ್ಲ. ಆ ಟೈಮಲ್ಲಿ ನನಗೆ ತಂದ್ಕೊಡೋಕ್ಕಾಗಿರಲಿಲ್ಲ ಅವರಿಗೆ. ಸೊ ಆಮೇಲೆ ಹಬ್ಬ ಮುಗಿದ ಮೇಲೆ ನನ್ನ ಕೈ ಸೇರ್ತು ಈ ಸೀರೆ. ಸೊ ಫೈನಲಿ ಈಗ ನಾನು ತಗೊಂಡಾಗ ಇದನ್ನ ಟ್ರೆಂಡ್ ಆಗಿರಲಿಲ್ಲ ಈ ಪ್ಯಾಟ್ರನ್ನು. ಆಮೇಲೆ ಈಗ ಎಲ್ಲ ಕಡೆ ಎಲ್ಲರ ಹತ್ರ ಈ ಸೀರೆ ಇರುತ್ತೆ ಮೋಸ್ಟ್ಲಿ. ನಿಮ್ಮ ಹತ್ರನೂ ಇದ್ರೆ ಲೆಟ್ ಮೀ ನೋ. ಸೊ ನಾನು ಯೂಶಲಿ ನನಗೆ ಪಿಂಕ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಯಾಕೆ ಇದರಲ್ಲಿ ಪಿಂಕ್ ತಗೊಂಡೆ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಇದು ಪಿಂಕ್ ಕಲರಲ್ಲಿ ತಗೊಂಡೆ, ಚೆನ್ನಾಗಿ ಅನಿಸ್ತು. ಬ್ಲೌಸ್ನ ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ನಾನು ಯೂಶಲಿ ಪ್ರಿನ್ಸ್ ಕಟ್ ಇರಿಸೋದು, ಸೊ ಹಾಗಾಗಿ. ಆ್ಯಂಡ್ ಬ್ಯಾಕ್ ಬಟನ್ ಇರಿಸಿ ಈ ಥರ ಒಂದು ಸಿಂಪಲ್ ಡಿಸೈನ್ ಮಾಡಿಸಿದ್ದೀನಿ. ಶಾರ್ಟ್ ಸ್ಲೀವ್ಸು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಟೆಂಪಲ್ ಹೋಗುವಾಗ ಎಲ್ಲಾದರೂ ಆಚೆ ಸಿಂಪಲಾಗಿ ಹೋಗಬೇಕು ಅನಿಸ್ದಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇನ್ನೂ ಉಟ್ಕೊಂಡು ಯಾವಾಗಾದರೂ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಯಾವಾಗಾದರೂ ಉಟ್ಕೊಂಡಾಗ ನಾನು ತೋರಿಸ್ತೀನಿ ಹೇಗಿದೆ ಅಂತ ತಿಳಿಸಿ. ಇದು ನನ್ನ ಸೀರೆ ಕತೆ. ಆ್ಯಂಡ್ ನಿಮಗೆ ಹೇಳೋದು ಮರ್ತಿದ್ದೆ, ಸಿಂಬಂಗೆ ನಾನು ಶಾಂಪೂ ಮತ್ತು ಸೋಪ್ನ ಚೇಂಜ್ ಮಾಡಿದ್ದೆ. ಟೆಡಿ ಬಾರ್ ಅಂತ ಸೋಪು ಆ್ಯಂಡ್ ಮಾಮಾ ಅರ್ತ್ ಅವ್ರದ್ದು ಶಾಂಪೂ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಅವನಿಗೆ ಇನಿಷಿಯಲಿ ಭಯ ಆಗಿಬಿಟ್ಟಿತ್ತು, ಯಾಕಂದರೆ 1-2 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ಅವನಿಗೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟೆ, ಏನಪ್ಪ ಈ ಥರ ಈಗಿನ ಇಷ್ಟು ಚಿಕ್ಕ ಮಗುಗೆ ಹೇರ್ ಫಾಲಾ ಅಂತ. ಆವಾಗ ಅಮ್ಮ ಕೂಡ ಹೇಳಿದ್ರು, ಅಂದರೆ ಈಗ ವೆದರ್ ಚೇಂಜ್ ಆಗೋ ಟೈಮ್ ಇತ್ತಲ್ಲ, ಆ ಫೇಸಲ್ಲಿ ಎಲ್ಲರಿಗೂ ಹೇರ್ ಫಾಲ್ ಆಗುತ್ತೆ, ಮೇ ಬಿ ಅದಕ್ಕೂ ಆಗ್ತಾ ಇರ್ಬೋದು, ನೋಡೋಣ ಸ್ವಲ್ಪ ದಿನ ಅಂತ. ಬಟ್ ಇವಾಗ ಹಿ ಈಸ್ ಫೈನ್, ಅವನಿಗೆ ಈಗೇನು ಹೇರ್ ಫಾಲ್ ಆಗ್ತಾಯಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಆ ಶಾಂಪು. ನಾನು ತೋರಿಸ್ತೀನಿ. ಮಾಮಾ ಅರ್ತ್ ಅವ್ರದ್ದು ಈ ಶಾಂಪು ಬಂದು ಟಾಕ್ಸಿಕ್ ಫ್ರೀ ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ಇದರಲ್ಲಿ ಏನೂ ಕೂಡ ಕೆಮಿಕಲ್ಸ್ ಇರೋದಿಲ್ಲ ಅಂತ ನಾನು ನೋಡಿಬಿಟ್ಟು, ಮಕ್ಕಳಿಗೆ ಈಗಿಂದಾನೇ ಕೆಮಿಕಲ್ಸ್ ಎಲ್ಲ ಫೀಡ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ. ಲೈಕ್ ಶಾಂಪೂಸ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಕ್ರೀಮ್ಸ್ ಅದು ಇದು ಅಂತ ನಾವು ತುಂಬ ಈಗಂತೂ ಎಲ್ಲ ಟಾಕ್ಸಿಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆದಷ್ಟು ಆರ್ಗ್ಯಾನಿಕ್ ಆಗಿರೋದು ಅಥವಾ ಈ ಥರ ಟಾಕ್ಸಿಕ್ ಫ್ರೀ ಆಗಿರೋದು ಈ ಥರದನ್ನು ಯೂಸ್ ಮಾಡಬೇಕು ಅಂತ ನನ್ನ ಫೀಲು. ಸೊ ಹಾಗಾಗಿ ನಾನು ಇದನ್ನು ತರಿಸಿದೆ. ಇದು ಕೋಕೋನಟ್ ಬೇಸ್ಡ್ ಕ್ಲೆನ್ಸರು. ಸೊ ಚೆನ್ನಾಗಿ ಅವನಿಗೆ ಸೂಟ್ ಆಗಿದೆ ಇವಾಗ. ಬಟ್ ಇನಿಷಿಯಲಿ ನನಗೆ ಸ್ವಲ್ಪ ಭಯ ಆಗಿದ್ದು ನಿಜ, ನಾನು ಅವಾಗ ಚೇಂಜ್ ಮಾಡಿಬಿಡೋಣ ಅಂತ ಕೂಡ ಅಂದ್ಕೊಂಡೆ. ಬಟ್ ಇಟ್ಸ್ ಫೈನ್, ಇದಕ್ಕೆ ಏನು ಕಲರ್ ಇರೋದಿಲ್ಲ, ವಾಟರ್ ಬೇಸ್ಡ್ ಥರನೇ ಇರುತ್ತೆ ಆ್ಯಂಡ್ ಇಟ್ ಈಸ್ ನೈಸ್. ಆ್ಯಂಡ್ ಅವನಿಗೆ ಸೋಪ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ, ಟೆಡಿ ಬಾರ್ ಅಂತ. ನನ್ನ ಹತ್ರ ಅದ್ರದ್ದು ಪ್ಯಾಕ್ ಇಲ್ಲ, ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೆ. ಪಿಂಕ್ ಕಲರಲ್ಲಿರುತ್ತೆ, ತುಂಬ ಚೆನ್ನಾಗಿದೆ. ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಅದನ್ನು ರೆಫರ್ ಮಾಡಿದ್ದು. ನಾನು ಸೆಬಾಮೆಡ್, ಆ್ಯಸ್ ಐ ಸೆಡ್ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ಸೆಬಾಮೆಡ್ ಯೂಸ್ ಮಾಡ್ತಾಯಿದ್ದೆ ಎಲ್ಲ ಪ್ರಾಡಕ್ಟ್ಸ್ ಅಂತ. ಈಗ ನಾನು ಟೆಡಿ ಬಾರ್ ಯೂಸ್ ಮಾಡ್ತಾಯಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಫ್ ಯು ವಾಂಟ್, ನಾನು ಇದನ್ನೆಲ್ಲ ಮೆನ್ಷನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ, ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಐ ಆಮ್ ನಾಟ್ ಶ್ಯೂರ್ ಟೆಡಿ ಬಾರ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ಜನಕ್ಕೆ ಗೊತ್ತು ಅಂತ. ನನಗೂ ಗೊತ್ತೇ ಇರಲಿಲ್ಲ, ನಾನು ಆ ಬ್ರ್ಯಾಂಡ್ ಕೇಳೇ ಇರಲಿಲ್ಲ.
ಬಟ್ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಇಟ್ಸ್ ಟೂ ಗುಡ್. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಮೈಲ್ಡ್ ಆಗಿದೆ. ಅವನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಸೊ ಇದು ಹೊಸ ಅಪ್ಡೇಟ್ಸ್. ಇನ್ನು ನನ್ನ ಅತ್ತೆ ಮಾವ ಕೂಡ ಬಂದಿದ್ರು ಸಿಂಬನ ನೋಡೋಕ್ಕೆ ಅಂತ. ಅವರು ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋದರು. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ನನ್ನ ವ್ಲಾಗಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ. ಐ ಹೋಪ್ ನೀವೆಲ್ಲ ಏನೂ ಅಂದ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಸಿಗ್ತೀನಿ. ಅಂಟಿಲ್ ಯು ಆಲ್ ಟೇಕ್ ಕೇರ್, ಬಾಯ್.